ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ತಾವುಗಳು ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಅವರ ಒಂದು ಕುಟುಂಬದ ಪರಿಚಯ, ಅವರ ಬಾಲ್ಯ, ಶಿಕ್ಷಣ ಹಾಗೂ ಅವರ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ಒಂದು ಅವಧಿಯಲ್ಲಿ ನಾವು ಮುಂದಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. ಜನತೆಗೆ ಸತ್ಯದ ಒಂದು ಮಾರ್ಗವನ್ನ ತೋರಿಸಲು ಅವರು ದಿನಾಂಕ 1893ರಲ್ಲಿ ಸಂಯುಕ್ತ ರಾಜ್ಯವಾಗಿರತಕ್ಕಂತಹ ಅಮೆರಿಕಾಗೆ ಹೋಗುತ್ತಾರೆ. उस समय वहां शिकागो नगर में सर्वधर्म सम्मेलन हो रहा था. ಆ ಒಂದು ಸಮಯದಲ್ಲಿ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನವು ನಡೀತಾ ಇತ್ತು. इस महासभा में विवेकानंद ने भारतीय धर्म और तत्वज्ञान पर भाषण दिया. ಈ ಒಂದು ಮಹಾ ಸಭೆಯಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಭಾರತದ ಧರ್ಮ ಹಾಗೂ ತತ್ವಜ್ಞಾನದ ಕುರಿತು ಭಾಷಣವನ್ನು ನೀಡುತ್ತಾರೆ. उनका भाषण बड़ा गंभीर एवं हृदयस्पर्शी था. ಅವರ ಒಂದು ಭಾಷಣ ಬಹು ಗಂಭೀರವಾಗಿತ್ತು, ಹಾಗೆಯೇ ಹೃದಯ ಸ್ಪರ್ಶಿಯಾಗಿತ್ತು. ನೆರೆದಿರ್ತಕ್ಕಂತಹ ಎಲ್ಲರ ಮನ ಮುಟ್ಟುವ ಹಾಗೆ ಅವರ ಭಾಷಣವಾಗಿತ್ತು. ಉನ್ಕಿ ವಾಣಿ ಸುನ್ಕರ್ ಶ್ರೋತಾಘನ್ ಮುಗ್ಧ ಹೋ ಗಯೆ. ಅವರ ಮಾತುಗಳನ್ನ ಕೇಳಿ ಅಲ್ಲಿ ನೆರೆದಿರ್ತಕ್ಕಂತಹ ಪ್ರೇಕ್ಷಕರೆಲ್ಲರೂ ಮುಗ್ಧರಾಗಿ ಹೋದರು, ಮೂಕ ವಿಸ್ಮಿತರಾಗಿ ಹೋದರು. कुछ समय तक वे अमेरिका में ही रहे. ಕೆಲವು ಸಮಯಗಳವರೆಗೆ ಅವರು ಅಮೆರಿಕಾದಲ್ಲಿಯೇ ಉಳಿದುಕೊಂಡರು. और अपने भाषणों द्वारा लोगों को त्याग और संयम का पाठ पढ़ाया. ಹಾಗೂ ಅವರು ತಮ್ಮ ಭಾಷಣಗಳ ಮೂಲಕ ಜನಗಳಿಗೆ ತ್ಯಾಗ ಹಾಗೂ ಸಂಯಮದ ಒಂದು ಪಾಠವನ್ನ ಹೇಳಿಕೊಡುತ್ತಾರೆ. इसके बाद वे इंग्लैंड और स्विट्जरलैंड भी गए. ತದನಂತರ ಅವರು ಇಂಗ್ಲೆಂಡ್ ಹಾಗೂ ಸ್ವಿಟ್ಜರ್ಲೆಂಡ್ಗೂ ಕೂಡ ಹೋಗುತ್ತಾರೆ. और वहां उन्होंने सत्य और धर्म का प्रसार कर भारत के गौरव को बढ़ाया. ಹಾಗೂ ಅವರು ಅಲ್ಲಿ ಸತ್ಯ ಹಾಗೂ ಧರ್ಮದ ಒಂದು ಪ್ರಸಾರವನ್ನ ಮಾಡಿ ಭಾರತದ ಗೌರವವನ್ನ ಹೆಚ್ಚಿಸಿದರು. अनेक विदेशी स्वामी जी के शिष्य बन गए. देखिए, अनेक ವಿದೇಶಿಗರು ಸ್ವಾಮಿ ವಿವೇಕಾನಂದ ಜಿಯವರ ಶಿಷ್ಯರಾದರು. उनमें से कुमारी मार्गरेट एलिजाबेथ का नाम उल्लेखनीय है. ಅವರಲ್ಲಿ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅಂತಕ್ಕಂತಹ ಮಹಿಳೆಯ ಒಂದು ಹೆಸರು ಉಲ್ಲೇಖವಾಗಿದೆ. जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. ಸ್ವಾಮಿ ವಿವೇಕಾನಂದ ಜಿಯವರ ಅನುಯಾಯಿಯಾಗಿ ಮಾರ್ಗರೆಟ್ ಎಲಿಜಬೆತ್ ಅವಳು ಸ್ವಾಮಿ ವಿವೇಕಾನಂದ ಜಿಯವರ ಅನುಯಾಯಿಯಾಗಿ ಸಿಸ್ಟರ್ ನಿವೇದಿತಾ ಎಂಬ ಹೆಸರಿನ ಮೂಲಕ ಅವಳು ಇಡೀ ಜಗತ್ತಿನ ತುಂಬ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತಾಳೆ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. ಸ್ವಾಮಿ ವಿವೇಕಾನಂದ ಜಿಯವರು ಭಾರತದ ತುಂಬ ಸಂಚಾರವನ್ನ ಮಾಡಿ ಭಾರತದ ಸಂಸ್ಕೃತಿ ಹಾಗೂ ಸಭ್ಯತೆಯ ಒಂದು ಸದುಪದೇಶವನ್ನ ಭಾರತೀಯರಿಗೆ ನೀಡುತ್ತಾರೆ. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. ಅವರು ಅಂಧವಿಶ್ವಾಸ ಹಾಗೂ ರೂಢಿಗಳನ್ನ
ಮೂಢ ನಂಬಿಕೆಗಳನ್ನ ಅವರು ತೊಲಗಿಸಿ ಧರ್ಮದ ಒಂದು ವಾಸ್ತವಿಕ ಮರ್ಮವನ್ನ ತೋರಿಸಿಕೊಡುತ್ತಾರೆ। साधु सन्यासी वर्ग को भी उन्होंने शांति प्राप्त करने का नया मार्ग जताया। ಸಾಧು ಸಂತರಿಗೂ ಕೂಡ ಅವರು ಹೊಸ ಮಾರ್ಗವನ್ನ, ಶಾಂತಿಯ ಹೊಸ ಮಾರ್ಗವನ್ನ ತೋರಿಸಿಕೊಡುತ್ತಾರೆ। वह था दीन दुखी जनों की सेवा और ಸಹಾಯತಾ का ಮಾರ್ಗ। ಅದುವೇ ದೀನ ದಲಿತರ ಒಂದು ಸೇವೆ ಹಾಗೂ ಸಹಾಯವನ್ನ ಮಾಡತಕ್ಕಂಥ ಮಾರ್ಗವಾಗಿತ್ತು। स्वामी विवेकानंद ने समाज सेवा को परमात्मा की सच्ची सेवा बतलाया। ಸ್ವಾಮಿ ವಿವೇಕಾನಂದ ಜಿಯವರು ಸಮಾಜ ಸೇವೆಯನ್ನ ಪರಮಾತ್ಮನ ನಿಜವಾದ ಸೇವೆ ಎಂದು ತೋರಿಸಿಕೊಟ್ಟರು। वे स्वयं भी समाज सेवा में लग जाते थे। ಅವರು ಸ್ವಯಂ ಆಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾ ಇದ್ರು। सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी। 1897ರಲ್ಲಿ ಪ್ಲೇಗ್ ಹಾಗೂ ಬರಗಾಲದಿಂದ ಪೀಡಿತವಾಗಿರತಕ್ಕಂತಹ ಭಾರತೀಯರಿಗೆ ಅವರು ತನ್ಮಯತೆಯಿಂದ ಅವರ ಒಂದು ಸೇವೆಯನ್ನ ಮಾಡುತ್ತಾರೆ। समर्थ लोगों को उन्होंने गरीबों की दशा सुधारने का संदेश दिया। ಆರ್ಥಿಕವಾಗಿ ಸಮರ್ಥರಾಗಿರ್ತಕ್ಕಂತಹ ಶ್ರೀಮಂತ ಜನರಿಗೆ ಅವರು ಬಡವರ ಒಂದು ಜೀವನವನ್ನ ಸುಧಾರಿಸಲಿಕ್ಕೆ ಸಂದೇಶವನ್ನ ನೀಡ್ತಾರೆ। इसी ध्येय से उन्होंने कलकत्ते में रामकृष्ण मिशन की स्थापना की। ಈ ಒಂದು ದಿಶೆಯಿಂದಾಗಿ ಅವರು ಕಲ್ಕತ್ತೆಯಲ್ಲಿ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡುತ್ತಾರೆ। स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया। स्वामी जी ಅವರು ಅಜ್ಞಾನ, ಅನಕ್ಷರತೆ, ವಿದೇಶಿ ಅನುಕರಣೆ ಹಾಗೂ ಗುಲಾಮಗಿರಿ ಅಂತಕ್ಕಂಥ ಮನೋಭಾವನೆ ಮುಂತಾದ ಒಂದು ಕೆಟ್ಟ ಪ್ರಭಾವಗಳ ಬಗ್ಗೆ ಅವರು ಬೋಧನೆಯನ್ನ ಮಾಡುತ್ತಾರೆ। उन्होंने अपने भाषणों द्वारा जनता के मन से हीनता की भावना को दूर भगाने का प्रामाणिक प्रयत्न किया। ಅವರು ತಮ್ಮ ಭಾಷಣಗಳ ಮೂಲಕ ಜನತೆಯ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೆಳಮಟ್ಟದ ಒಂದು ಭಾವನೆಗಳನ್ನ ದೂರ ಓಡಿಸಲು ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಾರೆ। अपने एक भाषण में उन्होंने कहा था, ಅವರು ತಮ್ಮ ಒಂದು ಭಾಷಣದಲ್ಲಿ ಈ ರೀತಿಯಾಗಿ ಹೇಳಿದ್ದರು। प्यारे देशवासियों, प्रिय भारतीयरे, वीर बनो और ललकार कर कहो कि मैं भारतीय हूँ। ವೀರರಾಗಿ ಹಾಗೂ ಲಲ್ಕಾರ್ ಕರ್ ಚಾಲೆಂಜ್ ಆಗಿ ಹೇಳಿ, ನಾನು ಒಬ್ಬ ಭಾರತೀಯ ಅಂತ ಹೇಳಿ। अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय सब मेरे भाई हैं। ಅನಕ್ಷರಸ್ಥ ಭಾರತೀಯ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಭಾರತೀಯ, ಮೇಲ್ಜಾತಿಯ ಭಾರತೀಯ, ಕೆಳಮಟ್ಟದ ಜಾತಿಯ ಭಾರತೀಯರೆಲ್ಲರೂ ನನ್ನ ಸಹೋದರರೆಂದು ಹೇಳಿ। ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ, ಅವರ ಪ್ರತಿಷ್ಠೆ ನನ್ನ ಪ್ರತಿಷ್ಠೆ ಎಂದು ಹೇಳಿ। ಉನ್ಕಾ ಗೌರವ ಮೇರಾ ಗೌರವ ಹೈ, ಅವರ ಒಂದು ಗೌರವವೇ ನನ್ನ ಗೌರವವೆಂದು ತಾವು ಪ್ರತಿಯೊಬ್ಬರು ಹೇಳಿ। 4 जुलाई सन 1902 को स्वामी विवेकानंद परलोक सिधारे। 4 ಜುಲೈ 1902ರಲ್ಲಿ ಸ್ವಾಮಿ ವಿವೇಕಾನಂದ ಜಿಯವರ
देहांतवागुತ್ತದೆ। लेकिन आज भी उनके कार्य और संदेश अमर हैं। ಆದರೆ ಇವತ್ತಿಗೂ ಕೂಡ ಅವರ ಕಾರ್ಯ ಹಾಗೂ ಅವರ ಸಂದೇಶಗಳು ಅಜರಾಮರವಾಗಿವೆ. ಪ್ರಿಯ ವಿದ್ಯಾರ್ಥಿಗಳೇ, ತಾವುಗಳು ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಸ್ವಾಮಿ ವಿವೇಕಾನಂದಜಿಯವರ ಕುಟುಂಬದ ಪರಿಚಯ, ಅವರ ಬಾಲ್ಯ, ಅವರ ಶಿಕ್ಷಣ, ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸಜಿಯವರ ಬಗ್ಗೆ ತಿಳಿದುಕೊಂಡಿರಿ. ಹಾಗೆಯೇ ಅವರು ಅಮೆರಿಕಾದ ಶಿಕಾಗೋ ನಗರದಲ್ಲಿ ಯಾವ ರೀತಿಯಾಗಿ ಭಾಷಣದ ಮೂಲಕ ಅಲ್ಲಿ ನಡೆದಿರ್ತಕ್ಕಂತಹ ಪ್ರೇಕ್ಷಕರನ್ನ ಒಂದು ಭಾರತದ ಸಂಸ್ಕೃತಿಯ ಪರಂಪರೆಯ ಬಗ್ಗೆ ತಿಳಿಸಿಕೊಡುತ್ತಾರೆ. ಹಾಗೆಯೇ ಅವರು ಭಾರತ ದೇಶ ವಿದೇಶಗಳಲ್ಲಿ ಸುತ್ತಿ ಭಾರತ ದೇಶದ ಸಂಪ್ರದಾಯ ಸಂಸ್ಕೃತಿಯನ್ನ ಯಾವ ರೀತಿಯಾಗಿ ಹರಡಿದರು, ಹಾಗೆಯೇ ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯನು ಯಾವ ರೀತಿಯಾಗಿ ಬಡಜನರ ಬಗ್ಗೆ, ದೀನದಲಿತರ ಬಗ್ಗೆ ಭಾವನೆಗಳನ್ನು ಹೊಂದಿರಬೇಕೆಂಬ ಹಲವಾರು ಅಂಶಗಳನ್ನ ತಾವುಗಳು ಈ ಪಾಠದಲ್ಲಿ ತಿಳಿದುಕೊಂಡಿದ್ದೀರಿ.